ಶಿವಕುಮಾರ್ ಅಂತ ಹೇಳ್ಬಿಟ್ಟು ಹುಡುಗ ಗೊಲ್ಲಳ್ಳಿ ತಾಂಡದವನು, 24 ವರ್ಷ ವಯಸ್ಸು ಅವನಿಗೆ. ನನಗೆ ಆತ ಬಂದ್ಬಿಟ್ಟು ಮಾವನ್ ಮಗ ಆಗ್ಬೇಕು. ಏನಾಗಿದೆ, ಅವನು ಇವತ್ತು ಬರ್ತಡೇ ಇರುತ್ತೆ. ಬರ್ತಡೇ ಇರೋದ್ರಿಂದ ಯಾವ ಕಾರಣಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ. ಅವ್ನು ಸೀದಾ ನಾಯಕರಂಡಳ್ಳಿ, ಗೊಲ್ಲಳ್ಳಿಯಿಂದ ನಾಯಕರಂಡಳ್ಳಿಗೆ ಬರೋವಾಗ ಗುಂಡಂಗೆರೆ ಕ್ರಾಸ್ಗೆ ಇವನು ಶಿವಕುಮಾರ್ ಅನ್ನೋ ವ್ಯಕ್ತಿ ಫೋನ್ ಮಾಡಿ ಕರ್ಸ್ಕೊಂತಾನೆ. ನಿನ್ ಬರ್ತಡೇ ಪಾರ್ಟಿ ಇದೆ ಇವತ್ತು, ನಮ್ಗೆಲ್ಲ ಪಾರ್ಟಿ ಕೊಡಿಸ್ಬಾ, ಬರ್ತಡೇ ಇದೆ ನಿಂದು, ಪಾರ್ಟಿ ಕೊಡಿಸ್ಬಾ ಅಂತ ಕರೀತಾನೆ. ಇಲ್ಲಪ್ಪ, ನನ್ಗೆ ದುಡ್ಡು ಕಾಸಿಲ್ಲ ನನ್ನ ಹತ್ರ, ಇಲ್ಲಿ ಬಂದ್ರೆ ಟೀ ಕಾಫಿ ಕೊಟ್ಟು ಕಳಿಸ್ತೀನಪ್ಪ, ಗುಣಂಗೆರೆ ಕ್ರಾಸ್ ಅಲ್ಲಿ ಇದೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವ್ರು ಯಾವ ವಿಚಾರಕ್ಕೆ ಏನು ಕೇಳಿದ್ರು ಅಂತ ಗೊತ್ತಿಲ್ಲ. ಆಮೇಲೆ ಏಕಾಏಕಿ ಬರ್ತಾರೆ, ಒಂದು 10-12 ಜನ ಹುಡುಗರು ಒಂದೇ ಸಮನೆ ಬರ್ತಾರೆ. ಇವನು ಶಿವಕುಮಾರ್ ಅನ್ನೋನು ಗೊಲ್ಲಳ್ಳಿ ತಾಂಡದವನೇ. ಅವನು ಆಕ್ಚುಲಿ ಮೂಲ ಬಂದ್ಬಿಟ್ಟು ಅವ್ನು ಬಿಹಾರವನು. ಅವ್ರ ತಂದೆ ಬಿಹಾರವನು, ಇಲ್ಲೇ ಅನ್ನೋ ಮದ್ವೆ ಆಗ್ಬಿಟ್ಟಿರ್ತಾನೆ. ಅವನೇನ್ ಮಾಡ್ತಾನೆ, ಯಾರೋ ಸ್ವಲ್ಪ ಹುಡುಗನ ಪುಂಡ್ ಪೋಖ್ರಿಗಳನ್ನೆಲ್ಲ ಹಾಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಇವನ್ಗೆ ಪೆಟ್ರೋಲ್ ಬಂಕ್ ಹತ್ರನೇ, ಅಲ್ಲಿ ಕ್ಯಾಮ್ರಾ ಎಲ್ಲ ಇದೆ, ಕ್ಯಾಮ್ರಾ ಎಲ್ಲ ರೆಕಾರ್ಡಿಂಗ್ ಎಲ್ಲ ಇದೆ, ಅಲ್ಲಿ ಕ್ಯಾಮ್ರಾ ಎಲ್ಲ ಇದೆ. ಸುಮಾರು ಒಂದು 4:15 ಟೈಮಲ್ಲಿ ಹೆಂಗಂದ್ರಂಗೆ ಹೊಡೆದ್ಬಿಟ್ಟಿದ್ದಾರೆ. ಏನೋ ಚಾಕು ಎಲ್ಲ ತಂದಿದ್ರು ಅಂತ ಹೇಳ್ಬಿಟ್ಟು ಹುಡುಗ ಹೇಳ್ತಾ ಇದ್ದಾನೆ, ಹಾಸ್ಪಿಟಲ್ ಇರೋನು ಹೇಳ್ತಾ ಇದ್ದಾನೆ. ಹೊಡೆದು ಇಲ್ಲೆಲ್ಲ ಹಣೆಗೆಲ್ಲ ಒಂದ್ 4 ಸ್ಟಿಚ್ ಬಿದ್ದಿದೆ. ಮತ್ತೆ ಇದೆಲ್ಲ ಫುಲ್ ಇದೆಲ್ಲ ಓಪನ್ ಮಾಡ್ಬಿಟ್ಟಿದ್ದಾರೆ. ಹೆಂಗಂದ್ರಂಗೆ ಒಬ್ನೇ ಸಿಕ್ದ ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟಿದ್ದಾನೆ. ಅದೇ ಟೈಮ್ಗೆ ಅದೇ ರೋಡಲ್ಲಿ ಬರ್ತಾ ಇದ್ದಂತ ಅವ್ನ ತಮ್ಮ ಗಾಡಿ ನಿಲ್ಸ್ಬಿಟ್ಟು ಕೇಳಕ್ ಹೋದಾಗ ಏನ್ ಮಾಡಿದಾರೆ, ಅವನ್ಗೂ ಹೊಡೆದಿದ್ದಾರೆ, ಅವನ ತಮ್ಮನ್ಗೂ ಹೊಡೆದಿದ್ದಾರೆ. ಅವನ್ಗಂತೂ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದಾರೆ. ಅಷ್ಟ್ರಲ್ಲಿ ನನಗೆ ಫೋನ್ ಮಾಡ್ತಾರೆ. ನಾನು ಅಲ್ಲೇ ಒಂದು 200-300 ಮೀಟರ್ ದೂರದಲ್ಲಿ ಇರ್ತೀನಿ, ನಾನು ಇಮಿಡಿಯೇಟ್ ಬಂದ್ಬಿಡ್ತೀನಿ, 5 ನಿಮಿಷದಲ್ಲಿ ನಾನು ಅಲ್ಲಿ ಬರ್ತೀನಿ. ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ನಾನು ಬರ್ತಾ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ, ನನಗೆ ಫೋನ್ ಮಾಡಿದ ತಕ್ಷಣ ಎಲ್ಲರೂ ಅವ್ರವ್ರ ಪಾಡಿಗೆ ಎಲ್ಲ ಓಡೋಗ್ಬಿಟ್ಟಿರ್ತಾರೆ. ಇವನ್ ಫುಲ್ಲು ಸುಸ್ತಾಗ್ಬಿಟ್ಟು ಎಲ್ಲ ಮುಖ ಎಲ್ಲ ರಕ್ತ ಆಗಿ ಬಿದ್ದಿರ್ತಾನೆ ಕೆಳಗಡೆ. ಆಗ ನಾನು ಎತ್ಬಿಟ್ಟು ಆಂಬುಲೆನ್ಸ್, ಅಷ್ಟರಲ್ಲಿ ಇದೇ ಸಹ್ಯಾದ್ರಿ ಹಾಸ್ಪಿಟ್ಲ್ ಆಂಬುಲೆನ್ಸ್ ಅದೇ ರಸ್ತೆಯಲ್ಲಿ ಬರ್ತಾ ಇರುತ್ತೆ, ನಿಲ್ಸ್ಬಿಟ್ಟು ಆಂಬುಲೆನ್ಸ್ ಅಲ್ಲಿ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ. ಅದನ್ನ ಏನಿದೆಯೋ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಪಾಪ ರೂರಲ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಸಾದಿಕ್ ಪಾಷಾ ಸರು ಮತ್ತೆ ಚಂದ್ರಕಲಾ ಮೇಡಮು ಸ್ಪಾಟ್ ಮಾಜರ್ ಎಲ್ಲ ಮಾಡ್ಬಿಟ್ಟು ಏನಿದೆಯೋ ಘಟನೆ ಕುರಿತಾಗಿ ಏನೇನಿದೆಯೋ ಎಲ್ಲ ಮಾಹಿತಿಗಳೆಲ್ಲ ತಗೊಂಡಿದ್ದಾರೆ. ಅವ್ರು ಯಾರ್ಯಾರು ಏನೇನಿದಾರೋ ಅದನ್ನ ಎಡೆಮೊಳಿ ಕಟ್ತೀವಿ ಅನ್ನೋ ಒಂದು ಆಶ್ವಾಸನೆ ನಮ್ಗೆ ಕೊಟ್ಟಿದ್ದಾರೆ. ಅದ್ರ ಮೇಲೆ ಪೊಲೀಸವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಆಮೇಲೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಏನಾಗಿದೆ ಅಂದ್ರೆ, ಈ ಗಾಂಜಾ ಹಾವಳಿ ಜಾಸ್ತಿ ಆಗಿದೆ. ಗಾಂಜಾ ಅವ್ನ ಹುಡುಗನೇ ಹೇಳ್ತಾ ಇದ್ದಾನೆ, ನಾನು 2-3 ಸಲ ಗಾಂಜಾ ಹೊಡೆದಿದ್ದು ನೋಡಿದೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀನಿ. ಯಾರು ಅಡ್ಮಿಟ್ ಆಗಿದಾನಲ್ಲ ಅವನು, ಅವ್ರು ಯಾರೋ ಗಾಂಜಾ ಹೊಡಿತಾರೆ ಅಂತೇಳಿ ಹೇಳಿದಾನೆ. ಆಮೇಲೆ ಚೆನ್ನಾಗಿ ಎಣ್ಣೆ ಹೊಡೆದಿದ್ದಾರೆ, ಅವರೆಲ್ಲ ಎಣ್ಣೆ ಹೊಡೆದಿದ್ದಾರೆ, ಹುಡುಗಂಗೆ ಹೆಂಗಂದ್ರಂಗೆ ಚೆನ್ನಾಗಿ ಹೊಡೆದಿದ್ದಾರೆ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಇತ್ತೀಚೆಗೆ ಸುಮಾರು 3-4 ಮರ್ಡರ್ಗಳಾದವು. ಈ 3-4 ತಿಂಗಳ ಒಳಗಡೆನೆ 3-4 ಮರ್ಡರ್ಗಳಾಗ್ತಾ ಇದಾವೆ. ಏನಾಗ್ತಾ ಇದೆ ಅರ್ಥ ಇಲ್ಲ. ದಯವಿಟ್ಟು ಇದನ್ನ ಪೊಲೀಸರು ನಿಗಾ ವಹಿಸ್ಬೇಕು. ಇಂಥ ಪುಂಡು ಪೋಖ್ರಿಗಳನ್ನ ಇವಾಗಲೇ ಈ ಮೊಳಕೆಯಲ್ಲೇನೆ ಚಿವುಟ್ಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು, ಕೋರ್ಟ್ ಕಚೇರಿ ಅಲ್ದು ಜೀವನ ಏನು ಅಂತ ಗೊತ್ತಾಗ್ಬೇಕು ಅವ್ರಿಗೆ. ಯಾವುದೇ ಕಾರಣಕ್ಕೂ ಅವರು ಪೊಲೀಸರು ಇದ್ರ ಬಗ್ಗೆ ಖಂಡಿತವಾಗ್ಲೂ ಅದನ್ನ ಎಡೆಮುರಿ ಕಟ್ಟಲೇಬೇಕು. ಇದ್ರ ವಿರುದ್ಧವಾಗಿ ನಮ್ದು ಹೋರಾಟ ನಿರಂತರವಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನ ನಾನು ಖಂಡಿಸ್ತೀನಿ. ಆಮೇಲೆ ನಮ್ಮ ಏನ್ ಪೊಲೀಸರು ಇವಾಗ ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಏನ್ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇಂಥ ಪುಂಡು ಪೊಖ್ರಿಗಳು ನಾಳೆ ದಿನ ಯಾರು ಹೆಜ್ಜೆ ಇಡಬಾರ್ದು. ಇಲ್ಲಿ ಅವ್ರು ಏನಿದೆ ಕೆಲಸ ಅಷ್ಟೇ ಮಾಡ್ಕೊಂಡಿರ್ಬೇಕು. ದೊಡ್ಡಬಳ್ಳಾಪುರದಲ್ಲಿ ನಾಳೆ ದಿನ ಯಾವುದೇ ಕಾರಣಕ್ಕೂ ಇವ್ರು ಹೆಜ್ಜೆ ಇಡಬೇಕು. ಆದಷ್ಟು ಇವ್ರನ್ನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದಾನೇ ಗಡಿಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಪೊಲೀಸರಿಗೆ ಮನವಿಯನ್ನ ಮಾಡ್ತೇನೆ. ನಾಳೆ ದಿನ ಈ ವಿಚಾರವಾಗಿ ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಜೀವಗಳೇ ಹೋಗುತ್ತೆ. ಇಷ್ಟ ಆಗಿದೆ ಇವಾಗ, ಯಾವ್ದೋ ಎಣ್ಣೆ ನಶೆ ಏಟಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ, ನಾಳೆ ದಿನ ಜೀವಗಳೇ ಹೋಗುತ್ತೆ. ಅವ್ರ ತಂದೆ ತಾಯಿಗೆ ಒಬ್ಬರೇ ಮಕ್ಳುಗಳಿರ್ತಾರೆ, ಅವ್ರ ಜೀವನ ನಡಿಬೇಕಾಗತ್ತೆ. ದಯವಿಟ್ಟು ಪೊಲೀಸರು ಇದ್ರ ಕಡೆ ಗಮನ ಹರಿಸಲೇಬೇಕು, ಅವ್ರಿಗೆ ಎಡೆಮುರಿ ಕಟ್ಟಲೇಬೇಕು ಅಂತ ನನ್ನ ಮನವಿ. ಈಗ ಸದ್ಯಕ್ಕೆ ಶಿವಕುಮಾರ್ ಅನ್ನೋ ವ್ಯಕ್ತಿ ಫೋನ್ ಮಾಡಿ ಕರ್ಸ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಆ ಒಬ್ಬ ವ್ಯಕ್ತಿ ವಿರುದ್ಧವಾಗಿ ನಾವು ಕೊಟ್ಟಿದೀವಿ, ದೂರನ್ನ ಕೊಟ್ಟಿದ್ದೀವಿ. ಅವ್ರ ಜೊತೆ ಬಂದಂತ ಅವ್ರ ಸ್ನೇಹಿತರು ಯಾರ್ಯಾರಿದ್ದಾರೆ, ಆಮೇಲೆ ಏನು ಹೊಡ್ತಾ ಅಂತ ತಿಂದಿದಾನಲ್ಲ, ಅವ್ನು ಏನ್ ಸ್ಟೇಟ್ಮೆಂಟ್ ಕೊಡ್ತಾನೋ ಅದ್ರ ಮೇಲೆ ಪೊಲೀಸರು ಎಡೆಮುರಿ ಕಟ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸರು ಚಂದ್ರಕಲಾ ಮೇಡಮ್, ಸಬ್ ಇನ್ಸ್ಪೆಕ್ಟರ್ ಮೇಡಮ್, ಸಾದಿಕ್ ಪಾಷಾ ಸರ್ ಹೇಳಿದ ತಕ್ಷಣ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. FIR ಮಾಡ್ತಾ ಇದ್ದಾರೆ. ಹೋಗಿ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅದ್ರ ಬಗ್ಗೆ ಆಕ್ಷನ್ ಅಂತ ತಗೊಂತಾ ಇದಾರೆ. ಸ್ಪಾಟ್ ಎಲ್ಲ ಮಾಜರ್ ಮಾಡಿದ್ದಾರೆ. ಹುಡುಗ ಇವಾಗ ಒಂದ್ ಸ್ವಲ್ಪ ಚಿಂತಾಜನಕವಾಗಿದ್ದಾನೆ. ಅವನಿಗೆ ತಲೆಗೆ ಒಂದು 4 ಹಣೆಯಲ್ಲಿ ಬಿದ್ದಿರೋದ್ರಿಂದ ಅದು ಏನ್ರಲ್ಲ ಚುಚ್ಚಿದ್ದಾರೆ, ಅವನಿಗೆ ಹೋಲಾಗಿದೆ. ಅವ್ನ್ ಏನಾಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸ್ಕ್ಯಾನಿಂಗ್ ಎಲ್ಲ ಆಗಿದೆ, ರಿಪೋರ್ಟ್ ಎಲ್ಲ ಆಗಿದೆ, ಮತ್ತೆ ಸೈಡ್ ಪಕ್ಕೆಗೆಲ್ಲ ಹೊಡೆದಿದ್ದಾರೆ. ಆಮೇಲೆ ಅಲ್ಲಿ ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಿದೆ, ಕಾಲಲ್ಲೇ ತುಳ್ದಾಗ್ಬಿಟ್ಟಿದ್ದಾರೆ. ಸುಮಾರು ಜನ ಬಂದ್ಬಿಟ್ಟು ಕಾಲಲ್ಲಿ ತುಳ್ದಾಗ್ಬಿಟ್ಟಿದ್ದಾರೆ. ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ತಂದಾಕಿರೋದನ್ನ ತಿಂದ್ಬಿಟ್ಟು ಮನೇಲಿ ಕುತ್ಕೊಳಕ್ ಆಗದೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ತರ ಹುಡುಗರು ಗ್ಯಾಂಗ್ ಕಟ್ಕೊಳ್ಳೋದು, ನಾವು ಗ್ಯಾಂಗ್ ಸ್ಟಾರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇದಾರೆ. ಇದನ್ನ ನಮ್ಮ ಪೊಲೀಸರು ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿದೆ, ಅವ್ರು ಎಡೆಮುಡಿ ಕಟ್ತಾರೆ. ಇಂಥ ಸಣ್ಣ ಮೊಳಕೆಯಲ್ಲೇ ಇವ್ರನ್ನೆಲ್ಲ ಚಿವುಟ್ಬೇಕು ಅನ್ನೋದು ನನ್ನೊಂದು ಮನವಿ.